ನಿಗದಿ ಮಾಡುವ ಸಂದರ್ಭದಲ್ಲಿ ಉಪ ಉತ್ಪನ್ನಗಳ ಲಾಭಾಂಶದ ಲೆಕ್ಕಾಚಾರ ಇಟ್ಕೊಂಡು ಇವ್ರು ಯಾಕೆ ದರ ನಿಗದಿ ಮಾಡಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಎಲ್ಲೋದ್ರು ಸರ್? ಮೇಡಮ್ ಅವರು, ನಾನು ಒಬ್ಬ ರೈತ ಸಮುದಾಯದವರು. ದೇಶದಲ್ಲಿ ಪ್ರಜಾಪ್ರಭುತ್ವ ಬಂದ ಮೇಲೆ, ಸ್ವತಂತ್ರ ಸಿಕ್ಕ ಮೇಲೆ ರೈತ ಸಮುದಾಯಕ್ಕೆ ಈ ತರ ಕಂಟಿನ್ಯೂ ನಿರಂತರ ಯಾಕೆ ಅನ್ಯಾಯ ಆಗ್ತದೆ, ಇದನ್ನ ವಿಚಾರ ಯಾಕೆ ಮಾಡ್ತಾ ಇಲ್ಲ ಎಲ್ಲ ಜನರು? ಇವರು ರಾಜಕೀಯ ಜನರು ತಮ್ಮ ಅನಿಸಿಕೆಗಳನ್ನು ಮಾಡಬೇಕು. ಒಂದು ಇನ್ನೊಂದು ಯಾವುದು ರಾಜ್ಯ ಸರ್ಕಾರಕ್ಕೆ ನೇರ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು. ಈಗ ಇಷ್ಟೆಲ್ಲ ಬಿಲ್ ಇದು ಯಾವ ರೇಟ್ ಜಾಸ್ತಿ ಮಾಡಿದ್ರು, ಏನು ಸೆರೆ ಅಂದ್ರೆ ಲಿಕ್ವರ್ ತಯಾರು ಮಾಡಿದವರು ಸ್ಟ್ರೈಕ್ ಮಾಡಿ ಹೆಚ್ಚು ಮಾಡ ಅಂತ ಹೇಳಿದ್ರು, ಕುಡಿಯೋರು ಹೆಚ್ಚು ಮಾಡ ಅಂತ ಹೇಳಿದ್ರು, ಮಾರೋರು ಹೆಚ್ಚು ಮಾಡಿ ಅಂತರು. ಅದನ್ನ ಯಾಕೆ ಹೆಚ್ಚು ಮಾಡಿದ್ರು? ಯಾರು ಹೇಳಿಲ್ಲ. ಅದನ್ನ ಯಾಕೆ ಹೆಚ್ಚು ಮಾಡಿದ್ರಿ? ನಮ್ಮ ಬೆಂಬಲ ಬೆಲೆ ಯಾಕೆ ಸಿಗ್ತಾ ಇಲ್ಲ? ಸರಿಯಾಗಿ ಬೆಲೆ ಯಾಕೆ ಕೊಡ್ತಾ ಇಲ್ಲ ಅವರು? ಅದು ಸರ್ಕಾರದ ಬೊಕ್ಕಸಕ್ಕೆ ಬರುತ್ತಾ, ಇದು ರೈತರ ಜೇಬಿಗೆ ಬರುತ್ತಾ? ಅದಕ್ಕೆ ರೈತರಿಗೆ ಇದು ಯಾಕೆ ಹೆಚ್ಚು ಆಗ್ತಾ ಇಲ್ಲ? ಒಂದು ಸಬ್ ರಿಜಿಸ್ಟರ್ ಆಫೀಸಿನಲ್ಲಿ ಹೊಲ ನೊಂದ್ ಮಾಡ್ತಾರಲ್ಲ, ಅದಕ್ಕೆ ಮೊದಲು ಮುಂಚಿತವಾಗಿ 30,000 ರೂಪಾಯಿ, ಈಗ 70-80,000 ರೂಪಾಯಿ ಆಯ್ತು. ಅದನ್ನ ಯಾರು ಹೆಚ್ಚು ಮಾಡತ್ ಹೇಳಿದ್ರು? ಸರ್ಕಾರ ತಮ್ಗೆ ಅನುಕೂಲ ತಕ್ಕಂತ ತಮ್ಮ ಬೋಕ್ ತುಂಬಲಿಕ್ಕೆ ಫುಲ್ ಆಯ್ತು, ಅದನ್ನ ಅಷ್ಟೇ ತುಂಬಲಿಕ್ಕೆ ಹೆಚ್ಚು ಮಾಡಿದ್ರು. ನಮ್ಮ ರೈತರ ಬಗ್ಗೆ ಯಾರು ವಿಚಾರ ಮಾಡ್ತಾ ಇದ್ರು? ಅದನ್ನ ಯಾಕೆ ಅನ್ಯಾಯ ಮಾಡ್ತಾ ಇದ್ರು? ಅಲ್ಲರಿ, ರೈತರಿಗೆ ಉದ್ಧಾರ ಮಾಡಿದ್ರೆ ನಮಗೇನ್ ಸಿಗ್ತೈತಿ ಅಂತಾರ ಅವರು. ಅದಕ್ಕೆ ಯಾರಿಂದ ಯಾಕೆ ಬಂದಿರ್ತೀರಿ ನೀವು? ಮೇಲೆ ಯಾರಿಂದ ಬಂದಿರ್ತೀರಿ? ನಮ್ಮ ರೈತರಿಂದ ಬಂದಿರ್ತೀರಿಲ್ಲ. ಪ್ರತಿಯೊಂದು ಓಟಿನ ಕಿಮ್ಮತ್ ಹಿಡ್ಕೋಬೇಕು ರೈತರು. ದುಡ್ಡು ಕೊಟ್ಟಿರ್ತೀವಿ, ಓಟ್ ಹಾಕ್ತಾರ. ಅವ್ರ ದುಡ್ಡ್ರಿ ಅವ್ರ ಮನ್ಯಾಗ ಇಟ್ಕೋತ ಹೇಳ್ರಿ. ಅವ್ರ ದುಡ್ಡು ಕೊಟ್ಟಂತ ದುಡ್ಡ ನಮ್ಗೆ ಎಲ್ಲರಿಗೂ ತಿನ್ನಕ್ ಆಗೋಲ್ರಿ. ಅವ್ರ ದುಡ್ಡು ಎಲ್ಲರಿಗೂ ತಿನ್ನಕ್ ಆಗೋಲ್ರಿ. ಅದನ್ನ ಅವ್ರ ದುಡ್ಡ ನಾವು ಭಿಕ್ಷೆ ಹಾಕ್ತಿರಿ. ಅವ್ರ ಕೊಟ್ಟ ದುಡ್ಡು ನಾವು ಭಿಕ್ಷೆ ಹಾಕ್ತಿರಿ. ಅವ್ರ ದುಡ್ಡು ನಮ್ಗೆ ಬ್ಯಾಡ್ರಿ. ನಮ್ಗೆ ನ್ಯಾಯ ಕೊಡ್ತೈತೆ ಹೇಳ್ರಿ ಅವ್ರಿಗೆ. ರೈತರ ಚಳವಳಿ ಶುರುವಾಗಿ ಇವತ್ತು 7 ದಿವಸ ಆತ್ರಿ. 7 ದಿವಸ ಆದ್ರೆ ರೈತರು ಮಳ್ಯಾಗ ಕುಸ್ಕೊಂಡ್ರಿ, ಬಿಸಿಲಾಗ ಕೂತ್ರು ಒಬ್ಬ ರಾಜಕಾರಣಿ ಬರ್ಲಿಲ್ರಿ, ಒಬ್ಬ ಕಾರ್ಖಾನೆ ಮಾಲೀಕು ಬರ್ಲಿಲ್ರಿ. ರೈತರಿಗೆ ಕಿಮ್ಮತ್ ಇಲ್ರಿ. ರೈತರಿಗೆ